ಪ್ರಕಟಣೆ ಗ್ರಂಥ ಪುಸ್ತಕವನ್ನು ಧ್ಯಾನಿಸುವುದು ಹೇಗೆ? ಪ್ರಕಟಣೆ ಗ್ರಂಥವು ಬೈಬಲ್ನ 66ನೇ ಪುಸ್ತಕವಾಗಿಯೋ ಮತ್ತು ಕೊನೆಯ ಪುಸ್ತಕವಾಗಿರೋದು ನಮ್ಮೆಲ್ಲರಿಗೂ ತಿಳಿದದಾಗಿದೆ. ಈ ಪುಸ್ತಕವು ಕರ್ತನಾದ ಯೇಸು ಕ್ರಿಸ್ತನು ಪರಲೋಕಕ್ಕೆ ಏರಿ ಹೋದ ನಂತರದಿಂದ ಪರಲೋಕದಲ್ಲಿ ಏನು ಮಾಡ್ತಾ ಇದ್ದಾರೆ ಎಂದು, ಮತ್ತು ಅವರು ತಿರುಗಿ ಎರಡನೇ ಬರುಣದಲ್ಲಿ ಭೂಮಿಗೆ ಬರುವಾಗ ಏನೆಲ್ಲ ನಡೆಯುವುದೆಂದು 2000 ವರ್ಷಗಳ ಪ್ರಪಂಚದ ಚರಿತ್ರೆಯನ್ನು 22 ಅಧ್ಯಾಯಗಳಲ್ಲಿ 404 ವಚನಗಳಲ್ಲಿ ಬಚ್ಚಿಟ್ಟಿರುವಂಥದ್ದಾಗಿದೆ. ಇದುವೇ ದೇವರ ಜ್ಞಾನ. ಆದುದರಿಂದಲೇ ಇದನ್ನು ಪ್ರವಾದನ ಪುಸ್ತಕ ಎಂದು ಕರೆಯುತ್ತಾರೆ. 2000 ವರ್ಷಗಳ ಚರಿತ್ರೆಯನ್ನು ಮಾತ್ರವಲ್ಲ, ಇದಾದ ನಂತರದ 1000 ವರ್ಷದ ದೈವ ಆಳ್ವಿಕೆಯು, ಅದರೊಂದಿಗೆ ನೂತನ ಯೆರೂಸಲೇಮ್ ಮತ್ತು ನಿರಂತರ ಜೀವಿತ ಎಂಬ ಪೂರ್ಣ ವಿರಾಮವಿಲ್ಲದಂತಹ ಪರಿಪೂರ್ಣ ನಿರಂತರ ಜೀವಿತಗಳಲ್ಲಿ ನಮ್ಮನ್ನು ಕೊಂಡೊಯ್ಯುತ್ತೆ. ಈ ಪುಸ್ತಕದ ಕಿರುಚರಿತ್ರೆಯನ್ನು ಅರಿತುಕೊಳ್ಳೋಣ. 1ನೇ ಶತಮಾನದಲ್ಲಿ ಅರಸನಾದಂತಹ ಡೊಮಿಷಿಯನ್ ಕಾಲದಲ್ಲಿ ಅನೇಕ ಕ್ರೈಸ್ತ ವಿಶ್ವಾಸಿಗಳು ಬಹು ಉಪದ್ರವವನ್ನು ಅನುಭವಿಸಿದರು. ಆ ಶತಮಾನದ ಕೊನೆಯಲ್ಲಿ ಶಿಷ್ಯರು ರಕ್ತಸಾಕ್ಷಿಗಳಾಗಿ ಮರಣಿಸಿದರು. ಆದರೆ ಇವರೆಲ್ಲರ ಬಗ್ಗೆ ಸಾಕ್ಷಿಯನ್ನು ಕೊಡಲು ಪ್ರಿಯ ಶಿಷ್ಯನಾದಂತಹ ಯೋಹಾನನು ಜೀವಂತವಾಗಿದ್ದಂತಹ ಇವರು ಪತ್ಮೋಸ್ ದ್ವೀಪಕ್ಕೆ ಸರಿಯಾಗಿ ಒಯ್ಯಲ್ಪಟ್ಟರು. ಪತ್ಮೋಸ್ ದ್ವೀಪದಲ್ಲಿ ಒಂಟಿಯಾಗಿದ್ದಂತಹ ಯೋಹಾನನಿಗೆ ದೇವರ ಮಹಿಮೆಯು ಆರಾಧಿಸಲು ಯೋಗ್ಯವಾದಂತಹ ಯೇಸು ಕ್ರಿಸ್ತನು ಯೋಹಾನನಿಗೆ ದರ್ಶನ ಕೊಟ್ಟು ಅನೇಕ ವಿಷಯಗಳನ್ನು ಪ್ರಕಟಿಸಿದರು. ಅದರಲ್ಲಿ ವಿಚಿತ್ರವಾದಂತಹ ಪ್ರಾಣಿಗಳು ಸಹ ಕಾಣಿಸಲ್ಪಟ್ಟು, ದೇವರು ಉಳಿಯಲ್ಪಟ್ಟಂತಹ ಸಭೆಯು ಕಾಣಿಸಲ್ಪಟ್ಟಿತು. ಪರಲೋಕದ ದರ್ಶನವು ಅವರಿಗೆ ಕಾಣಿಸಿತು. ಯೋಹಾನನಿಗೆ ಪ್ರಕಟವಾದಂತಹ ದರ್ಶನವನ್ನು ನಮಗೂ ಪ್ರಕಟವಾಗಬೇಕೆಂದು ಬರೆಯಲ್ಪಟ್ಟದೇ ಈ ಉನ್ನತವಾದಂತಹ ಪ್ರಕಟಣೆ ಪ್ರವಾದನ ಗ್ರಂಥ. ಈ ಪುಸ್ತಕದೊಳಗೆ ನಮ್ಮ ಪ್ರಯಾಣವನ್ನು ಆರಂಭಿಸೋಣವಾ? ಈ ಪುಸ್ತಕದಲ್ಲಿ 22 ಅಧ್ಯಾಯಗಳಿವೆ. ಮೊದಲು ಇರುವಂತಹ 3 ಅಧ್ಯಾಯಗಳು ಯೇಸು ಕ್ರಿಸ್ತನು ಸಭೆಗಳಿಗೆ ಕೊಡಲ್ಪಟ್ಟಂತಹ ಸಂದೇಶವಾಗಿ ಬರೆಯಲಾಗಿದೆ. ಚಿಕ್ಕ ಏಷ್ಯಾದಲ್ಲಿರುವಂತಹ 7 ಪಟ್ಟಣಗಳಲ್ಲಿರುವ 7 ಸಭೆಗಳಿಗೆಂದು ಇದು ಬರೆಯಲ್ಪಟ್ಟಿದೆ. ಮೊದಲನೆಯದಾಗಿ ಎಫೆಸ, 2ನೇ ಸಭೆ ಸ್ಮುರ್ನ, 3ನೇದಾಗಿ ಪೆರ್ಗಮ, 4ನೇ ಸಭೆ ತುವತೈರ, 5ನೇ ಸಭೆ ಸಾರ್ದಿಸ್, 6ನೇ ಸಭೆ ಫಿಲಡೆಲ್ಫಿಯಾ, 7ನೇ ಸಭೆ ಲವೋದಿಕಿಯಾ ಎಂಬ 7 ಪಟ್ಟಣಗಳಲ್ಲಿರುವಂತಹ 7 ಸಭೆಗಳಿಗೆ ಇದು ಬರೆಯಲ್ಪಟ್ಟದ್ದಾಗಿದೆ. ಈ ಸಂದೇಶವು 7 ಸಭೆಗಳಿಗೆ ಮಾತ್ರನೇನಾ? ನಮಗೆಲ್ಲ ಈ ಸಂದೇಶ ಇಲ್ಲವೆಂದು ಯೋಚಿಸ್ತೀರಾ? ಇದು 7 ಪಟ್ಟಣಗಳಿರುವಂತಹ 7 ಸಭೆಗಳಿಗೆ ಅಂತ ಅಲ್ಲ. ಯೇಸು ಕ್ರಿಸ್ತನು ಮೇಲೇರಿ ಹೋದ ದಿನದಿಂದ 2ನೇ ಬರೋಣದಲ್ಲಿ ಆತನು ತಿರುಗಿ ಬರುವ ತನಕ ಒಂದೊಂದು ಶತಮಾನದಲ್ಲಿಯೂ ಒಂದೊಂದು ಕಾಲದಲ್ಲಿಯೂ ಬಾಳಿದಂತಹ ಅಥವಾ ಇದ್ದಂತಹ ಸಭೆಗಳಿಗೆ ಮತ್ತು ಸಭೆಯಲ್ಲಿರುವಂತಹ ಜನಗಳಿಗೆ ಕೊಡಲ್ಪಟ್ಟಿರುವಂತಹ ಸಂದೇಶವಾಗಿದೆ. ಆಧರಣೆ, ಆಲೋಚನೆ ಮತ್ತು ಆಶೀರ್ವಾದ ಅಡಗಿವೆ ಎಂಬುದು ನಾವು ತಿಳಿದುಕೊಳ್ಳಬೇಕಾದಂಥ ಮೊದಲ ವಿಷಯವಾಗಿದೆ. ಯಾಕಂದರೆ 1ನೇ ಶತಮಾನದಲ್ಲಿ 7 ಪಟ್ಟಣಗಳು 7 ಸಭೆಗಳು ಮಾತ್ರವೇ ಇದ್ದವಾ? ಇಲ್ಲ, 100ಕ್ಕೂ ಮೇಲ್ಪಟ್ಟಂತಹ ಪಟ್ಟಣಗಳು, 100ಕ್ಕೂ ಮೇಲ್ಪಟ್ಟಂತಹ ಸಭೆಗಳು ಇದ್ದವು. ಆತ್ಮಿಕ ರೀತಿಯಲ್ಲಿ ಈ ವಚನವನ್ನು ನಾವು ಅರ್ಥೈಸಿಕೊಳ್ಳಬೇಕಾಗಿದೆ. ಈಗ ದೇವರು ಕೊಟ್ಟಂಥ ಸಂದೇಶವನ್ನು ತುಂಬ ಸಣ್ಣದಾಗಿ ತಿಳಿದುಕೊಳ್ಳೋಣವಾ? ಎಲ್ಲ ಸಭೆಗಳಿಗೂ ದೇವರು ಕೊಟ್ಟಂಥ ಸಂದೇಶ ಪತ್ರ ಬರೆಯುವಂಥ ರೀತಿಯಲ್ಲೇ ಕೊಡಲ್ಪಟ್ಟಿತು. ಮೊದಲನೇದಾಗಿ ದೇವರ ಪರಿಚಯ. ನಾನು ಇದ್ದಾತನು ಇರುವಾತನು ಆಗಿದ್ದೇನೆ, ಯಾರು ತೆರೆಯಲಾರದಂತೆ ಮುಚ್ಚುವವನು, ಯಾರು ಮುಚ್ಚಲಾರದಂತೆ ತೆರೆಯುವವನಾಗಿದ್ದೇನೆ ಎಂದು ಒಂದೊಂದು ಸಭೆಗಳಿಗೂ ತನ್ನನ್ನು ಬೇರೆ ಬೇರೆ ನಾಮಗಳಿಂದ ಪರಿಚಯಿಸಿಕೊಂಡಿರುವಂತೆ ಇದು ಬರೆಯಲ್ಪಟ್ಟಿದೆ. 2ನೇದಾಗಿ ಉತ್ತಮ ಶ್ಲಾಘನೆ. ಒಂದೊಂದು ಕಾಲದಲ್ಲೂ ಈ ಸಭೆಯು ಹಾದು ಹೋಗ್ತಾ ಇದೆ. ಕೆಲವೊಬ್ಬರು ರಕ್ತಸಾಕ್ಷಿಯಾಗಿ ಕೂಡ ಮರಣಿಸಿದ್ದಾರೆ ಮತ್ತು ಸೇವೆಗೆ ಅನೇಕ ರೀತಿಯಾದಂಥ ತಡೆಗಳು, ಇಂತಹ ತಡೆಗಳನ್ನು ಜಯಿಸಿ ದಾಟಿ ಬಂದಂತಹ ಸಭೆಗಳನ್ನು ನೋಡಿ ದೇವರು ಪ್ರಶಂಸಿಸಿ ಶ್ಲಾಘಿಸುವಂತೆ ಬರೆಯಲ್ಪಟ್ಟಿದೆ. ಮತ್ತು 3ನೇದಾಗಿ ಪ್ರೀತಿಯ ಖಂಡನೆ. ಸತ್ಯದೊಂದಿಗೆ ಸಮರಸ ಮಾಡುವಂತಹ ಸಭೆಗಳನ್ನು, ಲೋಕದೊಂದಿಗೂ ಮತ್ತು ಕಳ್ಳ ಬೋಧಕರೊಂದಿಗೂ ಸೇರಿಕೊಂಡು ಜೊತೆ ಸಾಗುವಂತಹ ಸಭೆಗಳನ್ನು ದೇವರು ಪ್ರೀತಿಯಿಂದ ಖಂಡಿಸುವಂತೆ ದೇವರ ಪ್ರೀತಿಯ ಖಂಡನೆ ಇಲ್ಲಿ ಬರೆಯಲ್ಪಟ್ಟಿದೆ. 4ನೇದಾಗಿ ಆಶೀರ್ವಾದಗಳನ್ನೊಳಗೊಂಡಂತಹ ವಾಗ್ದಾನಗಳು. ದೇವರು ಹೇಳಿದಂತಹ ಎಲ್ಲ ಖಂಡನೆಗಳನ್ನು ಕೇಳಿ ಪರಿವರ್ತಿಸಿಕೊಂಡು ಜಯಗೊಳ್ಳುವ ಸಭೆಗಳನ್ನು ಜೀವ ಕಿರೀಟವನ್ನು ಕೊಡ್ತೇನೆ, ಜೀವ ವೃಕ್ಷದ ಹಣ್ಣನ್ನು ಕೊಡುತ್ತೇನೆ, ಸಿಂಹಾಸನಗಳನ್ನು ಕೊಡುವೆನೆಂದು ದೇವರು ಆಶೀರ್ವಾದದ ವಾಗ್ದಾನಗಳನ್ನು ಕೊಟ್ಟು ಒಂದೊಂದು ಸಭೆಯ ಸಂದೇಶವನ್ನು ಆತನು ಮುಕ್ತಾಯಗೊಳಿಸಿದ್ದಾರೆ. 4ರಿಂದ 7ನೇ ಅಧ್ಯಾಯದವರೆಗಿನ ವಿಷಯವು 7 ಮುದ್ರೆಗಳ ಕುರಿತಾಗಿದೆ. ತಂದೆಯಾದ ದೇವರ ಕೈಯಲ್ಲಿ ಮುಖ್ಯವಾದ ವಿಷಯವನ್ನು ಒಳಗೊಂಡಂತಹ ಒಂದು ಸುರುಳಿ ಸುತ್ತಲ್ಪಟ್ಟು ಯಾರು ಕೂಡ ನೋಡಲಾರದಂತಹ ಮುದ್ರೆ ಹಾಕಲ್ಪಟ್ಟಿತು. ಅದರಲ್ಲಿರುವಂತಹ ವಿಷಯವೇನೆಂದು ಕುರಿಮರಿಯಾದ ಆತನಿಂದ ನಾವು ತಿಳಿದುಕೊಳ್ಳುತ್ತೇವೆ.
ಮೊದಲನೇ ಮುದ್ರೆ ಹೊಡೆದಾಗ ಬಿಳಿ ಕುದುರೆ ಕಾಣುತ್ತದೆ. ಎರಡನೇ ಮುದ್ರೆ ಹೊಡೆಯುವಾಗ ಕೆಂಪು ವರ್ಣದ ಕುದುರೆಯು ಕಾಣಲ್ಪಡುತ್ತದೆ. ಮೂರನೇ ಮುದ್ರೆ ಹೊಡೆಯುವಾಗ ಕಪ್ಪು ಬಣ್ಣದ ಕುದುರೆಯು ಕಾಣಲ್ಪಡುತ್ತದೆ. ನಾಲ್ಕನೇ ಮುದ್ರೆ ಹೊಡೆಯುವಾಗ ಬೂದಿ ಬಣ್ಣದ ಕುದುರೆಯು ಕಾಣುತ್ತದೆ. ಐದನೇ ಮುದ್ರೆ ಹೊಡೆಯುವಾಗ ಬಲಿಪೀಠವು ರಕ್ತಸಾಕ್ಷಿಯಾಗಿ ಕೊಲ್ಲಲ್ಪಟ್ಟವರು ಕೊನೆಯದಾಗಿ ಪ್ರಾರ್ಥಿಸಿದಂತಹ ದುಃಖದ ಪ್ರಾರ್ಥನೆ ಉಲ್ಲೇಖಿಸಲ್ಪಟ್ಟಿದೆ. ಆರನೇ ಮುದ್ರೆ 1,44,000 ಜನ ಎಂಬ ಒಂದು ಗುಂಪಿನ ಬಗ್ಗೆ ಬರೆಯಲ್ಪಟ್ಟಿದೆ. ಏಳನೇ ಮುದ್ರೆಯು ಪರಲೋಕವು ದೇವರಾಗಿರುವಂತಹ ಯೇಸು ಕ್ರಿಸ್ತನ ಎರಡನೇ ಬರೋಣದ ಬಗ್ಗೆಯೂ ಬರೆಯಲ್ಪಟ್ಟಿದೆ. ಇದಾದ ನಂತರ ಪರಲೋಕದಲ್ಲಿ ಸುಮಾರು ಅರ್ಧ ಗಂಟೆಗಳ ಕಾಲ ಮೌನವಾಯಿತು ಎಂದು ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಇದರ ಅರ್ಥವೇನು? ದೇವನಾಗಿರುವಂತಹ ಯೇಸು ಕ್ರಿಸ್ತನು ಭೂಮಿಯಲ್ಲಿರುವಂತಹ ತನ್ನ ಜನರನ್ನು ರಕ್ಷಿಸುವುದಕ್ಕಾಗಿ ಎರಡನೇ ಬಾರಿ ಬರುವಂತಹ ಸಮಯದಲ್ಲಿ ಸಂಪೂರ್ಣ ಪರಲೋಕವೇ ಯೇಸುವಿನ ಜೊತೆ ಬಂದದ್ದಕ್ಕಾಗಿ ಅಲ್ಲಿ ಮೌನ ಉಂಟಾಯಿತು. ಯೇಸು ಕ್ರಿಸ್ತನ ಎರಡನೇ ಬರೋಣದ ಕುರಿತು ಪ್ರಕಟಿಸುವಂತಹ ಒಂದು ಮುದ್ರೆ ಇದಾಗಿದೆ. ಮುದ್ರೆ ಎಂದರೆ ಬಚ್ಚಿಡಲ್ಪಟ್ಟದ್ದು ಅಥವಾ ರಕ್ಷಿಸಲ್ಪಟ್ಟದ್ದು ಎಂಬುದೇ ವೇದವಾಕ್ಯದ ಅರ್ಥವಾಗಿದೆ. ಇದಕ್ಕಿರುವಂಥ ವಾಕ್ಯದ ಆಧಾರ ಸತ್ಯವೇದದಲ್ಲಿ ಐಗುಪ್ತ ದೇಶದ ನಾಶನದ ಸಮಯದಲ್ಲಿ ರಕ್ತದ ಮುದ್ರೆ ಹಾಕಲ್ಪಟ್ಟವರು ರಕ್ಷಿಸಲ್ಪಟ್ಟರು. ಮತ್ತೆ ಎರಿಕೋ ಪಟ್ಟಣವು ಅಳಿವಿನ ಸಮಯದಲ್ಲಿ ಕೆಂಪು ವರ್ಣದ ದಾರ ಹಾಕಲ್ಪಟ್ಟಂತಹ ಮುದ್ರೆಯಿಂದ ಆ ಕುಟುಂಬವು ರಕ್ಷಿಸಲ್ಪಟ್ಟಿತು. ಅದೇ ರೀತಿಯಾಗಿ ರಕ್ಷಕನಾದಂಥ ಯೇಸು ಕ್ರಿಸ್ತನು ಪರಲೋಕಕ್ಕೆ ಏರಿ ಹೋದ ನಂತರದ ದಿನದಿಂದ ಎರಡನೆಯ ಬಾರಿ ತಿರುಗಿ ಬರೋಣದವರೆಗೂ ಈ ಸಭೆಯು ಹಾದು ಹೋದಂತಹ ಉಪದ್ರವಗಳಲ್ಲಿ ದೇವರು ಯಾವ ರೀತಿಯಾಗಿ ಕಾಪಾಡಿದನು, ತನ್ನ ಶುಭವಾರ್ತೆಯನ್ನು ಅಳಿಸಿಬಿಡಬೇಕೆಂದು ಎದ್ದಂತಹ ಜನರಿಂದ ತನ್ನ ಈ ಶುಭ ಸುವಾರ್ತೆಯನ್ನು ಯಾವ ರೀತಿಯಾಗಿ ಕಾಪಾಡಿದನು ಎಂಬ ವಿಷಯವು ಬರೆಯಲ್ಪಟ್ಟಿದೆ. ಮತ್ತು 8ರಿಂದ 11ನೇ ಅಧ್ಯಾಯದವರೆಗೆ 7 ತುತ್ತೂರಿಗಳ ಬಗ್ಗೆ ದಾಖಲಿಸಲ್ಪಟ್ಟಿದೆ. ತುತ್ತೂರಿ ಎಂದರೆ ಏನೆಂದು ತಿಳಿದುಕೊಳ್ಳುವುದಕ್ಕಿಂತ ಮುಂಚೆ ತುತ್ತೂರಿ ಊದುವಾಗ ಏನೆಲ್ಲ ಘಟನೆಗಳು ಸಂಭವಿಸುವುದು ಎಂಬುದಾಗಿ ತಿಳಿದುಕೊಳ್ಳೋಣ. ಮೊದಲನೇ ತುತ್ತೂರಿ ಊದಲ್ಪಡುವಾಗ ಮರಗಳಲ್ಲಿ 3ರಲ್ಲಿ 1 ಭಾಗವು ನಾಶವಾಗಿ ಹೋಗ್ತದೆ. ಎರಡನೇ ತುತ್ತೂರಿ ಊದಲ್ಪಡುವಾಗ ಸಮುದ್ರದಲ್ಲಿ 3ರಲ್ಲಿ 1 ಭಾಗವು ನಾಶವಾಗುತ್ತದೆ. ಮೂರನೇ ತುತ್ತೂರಿ ಊದಲ್ಪಡುವಾಗ ನದಿ ಕೆರೆಗಳಲ್ಲಿ 3ರಲ್ಲಿ 1 ಭಾಗವು ನಾಶವಾಗುತ್ತದೆ. ನಾಲ್ಕನೇ ತುತ್ತೂರಿ ಊದಲ್ಪಡುವಾಗ ಸೂರ್ಯ, ಚಂದ್ರ, ನಕ್ಷತ್ರಗಳಲ್ಲಿರುವಂತಹ ಇರುಳು ಸೇರಿತ್ತು ಎಂಬುದಾಗಿ ಬರೆಯಲ್ಪಟ್ಟಿದೆ. ಐದನೇ ತುತ್ತೂರಿ ಮಿಡತೆಗಳು ಹೊರಟು ಹೋಗಿ ಎಲ್ಲವನ್ನು ನಾಶ ಮಾಡಿತ್ತು ಎಂಬುದಾಗಿಯೂ, ಆರನೇ ತುತ್ತೂರಿಯು ಕುದುರೆಗಳು ಹೊರಟು ನಾಶವನ್ನು ಉಂಟು ಮಾಡುವುದಾಗಿಯೂ, ಏಳನೇ ತುತ್ತೂರಿಯು ಪರಲೋಕದಲ್ಲಿರುವಂತಹ ದೇವರ ಆಲಯವು ತೆರೆಯಲ್ಪಟ್ಟದ್ದಾಗಿಯೂ, ದೇವನಾಗಿರುವಂತಹ ಯೇಸು ಕ್ರಿಸ್ತನ ಎರಡನೇ ಬರೋಣದ ಬಗ್ಗೆಯೂ ದಾಖಲಿಸಿರುವುದಾಗಿ ಸತ್ಯವೇದವು ತಿಳಿಸುತ್ತದೆ. ಈ ರೀತಿಯಾಗಿ ಸೂಚನೆಗಳಿಂದ ತುಂಬಲ್ಪಟ್ಟದೇ ಈ 7 ತುತ್ತೂರಿಗಳಾಗಿವೆ. ಸರಿ, ತುತ್ತೂರಿಗಳು ಎಂದರೆ ಸಂಗೀತ ಉಪಕರಣಗಳು ಎಂಬುದಾಗಿ ನಮಗೆಲ್ಲರಿಗೂ ತಿಳಿದಿದೆ. ಈ ತುತ್ತೂರಿಯನ್ನು ಯಾವ ಸಂದರ್ಭದಲ್ಲಿ ಉಪಯೋಗಿಸುತ್ತಾರೆ, ಯಾವ ಕಾರಣಕ್ಕಾಗಿ ದೇವರು ತುತ್ತೂರಿಯ ಬಗ್ಗೆ ತಿಳಿಸಿದ್ದಾನೆ ನಾವು ತಿಳಿದುಕೊಳ್ಳಬೇಕಾಗಿದೆ. ಎರಿಕೋ ಪಟ್ಟಣವು ಬೀಳಲ್ಪಡುವಿಕೆ ಸಮಯದಲ್ಲಿ ತುತ್ತೂರಿಗಳು ಊದಲ್ಪಟ್ಟವು. ಆ ಸಂದರ್ಭದಲ್ಲಿ ದುಷ್ಟರು ನ್ಯಾಯ ತೀರಿಸಲ್ಪಟ್ಟರು, ನೀತಿವಂತರು ರಕ್ಷಿಸಲ್ಪಟ್ಟರು. ಅದೇ ರೀತಿಯಾಗಿ ಈ ಭೂಮಿಯಲ್ಲಿ ಯೇಸು ಕ್ರಿಸ್ತನು ಪರಲೋಕಕ್ಕೆ ಏರಿ ಹೋದ ನಂತರ ಎರಡನೇ ಬಾರಿ ತಿರುಗಿ ಬರುವ ತನಕ ಒಂದೊಂದು ಕಾಲದಲ್ಲಿಯೂ ದೇವಜನರು ಉಪದ್ರವ ಪಡಿಸುವಂತಹ ರಾಜರನ್ನು, ರಾಜ್ಯಗಳನ್ನು ಹೇಗೆ ದೇವರು ನ್ಯಾಯ ತೀರಿಸುವನೆಂದು ದಾಖಲಿಸಲ್ಪಟ್ಟಿರುವಂಥದ್ದೇ ಈ 7 ತುತ್ತೂರಿಗಳಾಗಿವೆ. ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯದಿಂದ 11ನೇ ಅಧ್ಯಾಯದವರೆಗೂ 7 ಸಭೆಗಳ ಕುರಿತಾಗಿಯೂ, 7 ಮುದ್ರೆಗಳ ಕುರಿತಾಗಿಯೂ, 7 ತುತ್ತೂರಿಗಳ ಕುರಿತಾಗಿಯೂ ಬರೆಯಲ್ಪಟ್ಟಿದೆ. ಸರಿ, ಯಾವ ಕಾರಣಕ್ಕಾಗಿ 7 ಉಪಯೋಗಿಸಲ್ಪಟ್ಟಿದೆ ಎಂದು ನಾವು ಯೋಚಿಸಬೇಕಾಗಿದೆ. ಈ ಸಂಖ್ಯೆಯ ಅರ್ಥವನ್ನು ಕಂಡುಹಿಡಿಯುವುದಕ್ಕಿಂತ ಮುಂಚೆ 7 ಎಂದ ಕೂಡಲೇ 7 ದಿನದ ಸೃಷ್ಟಿಯನ್ನು ನಾವು ಅರಿತುಕೊಳ್ಳಬೇಕಾಗಿದೆ. ಮೊದಲನೆಯ ದಿನದಲ್ಲಿ ಸೃಷ್ಟಿಯ ಪ್ರಾರಂಭವಾಗಿ 7ನೇ ದಿನದಲ್ಲಿ ಮುಕ್ತಾಯವಾಯಿತು. ಹಾಗಾದರೆ 7 ಎಂದರೆ ಪ್ರಾರಂಭವೂ ಮತ್ತು ಅಂತ್ಯವೂ ಆಗಿದೆ, ಸಂಪೂರ್ಣವೂ ಮತ್ತು ಪರಿಪೂರ್ಣವೂ ಎಂಬ ಅರ್ಥವನ್ನು ನಾವು ತಿಳಿದುಕೊಳ್ಳಬಹುದಾಗಿದೆ. ಹಾಗೆಯೇ 7 ಸಭೆ, 7 ಮುದ್ರೆ, 7 ತುತ್ತೂರಿ ಎಂಬುದು ಎಲ್ಲಿ ಪ್ರಾರಂಭಗೊಂಡಿದೆ ಅಂದರೆ ರಕ್ಷಕನಾದಂಥ ಯೇಸು ಪರಲೋಕಕ್ಕೆ ಏರಲ್ಪಟ್ಟು ತನ್ನ ಯಾಜಕ ಸೇವೆಯನ್ನು ಪ್ರಾರಂಭ ಮಾಡಿದ ದಿನದಿಂದ 1ನೇ ಶತಮಾನದಿಂದ ಪ್ರಾರಂಭಗೊಂಡು ತನ್ನ ಎರಡನೇ ಬರೋಣದವರೆಗೂ ನಡೆದಂತಹ ಸಂಭವಗಳಿಗಾಗಿ ಇಟ್ಟಿರುವಂತಹ ತೀರ್ಪೆ ಈ 3ರಲ್ಲಿಯೂ ದಾಖಲಿಸಲಾಗಿದೆ. ಹೇಗೆ ಇದನ್ನು ತಿಳಿಸುತ್ತೇನೆಂದರೆ
ಈ 7 ಸಭೆಗಳು ದೇವನಾಗಿರುವಂಥ ಯೇಸು ಕ್ರಿಸ್ತನು ಬರುವಂತಹ ಸಮಯದಲ್ಲಿ ಜೀವಿಸುತ್ತಿರುವಂಥ ಜನರನ್ನು ಸೂಚಿಸುವಂಥ ಸಭೆಯಾಗಿದೆ. 7 ಮುದ್ರೆಯು ರಕ್ಷಕನಾಗಿರುವಂಥ ಯೇಸು ಕ್ರಿಸ್ತನು ಬರುವಂಥ 2ನೇ ಬರೋಣದ ಬಗ್ಗೆ ನಮಗೆ ತಿಳಿಸುತ್ತಿದೆ. 7 ತುತ್ತೂರಿ ಕೂಡ ಕ್ರಿಸ್ತನ 2ನೇ ಬರೋಣದ ಬಗ್ಗೆ ನಮಗೆ ತಿಳಿಸುತ್ತಾ ಇದೆ. ಈ 3ರ ಪ್ರಾರಂಭವು ಯೇಸು ಕ್ರಿಸ್ತನು ತಾನು ಪರಲೋಕಕ್ಕೆ ಏರಲ್ಪಟ್ಟ ದಿನದಿಂದ ಪ್ರಾರಂಭವಾಗಿ ಇದರ ಕೊನೆಯು ದೇವನಾಗಿರುವಂಥ ಯೇಸು ಕ್ರಿಸ್ತನು 2ನೇ ಬರೋಣದಲ್ಲಿ ಮುಗಿಯಲ್ಪಡುತ್ತದೆ ಎಂದು ನಾವು ಚೆನ್ನಾಗಿ ಅರ್ಥಕೊಳ್ಳಬೇಕಾಗಿದೆ. 12ನೇ ಅಧ್ಯಾಯದಿಂದ 14ನೇ ಅಧ್ಯಾಯದವರೆಗೂ ಮಹಾದೊಡ್ಡ ಆತ್ಮಿಕ ಯುದ್ಧದ ಬಗ್ಗೆ ಅದು ನಮಗೆ ತಿಳಿಸುತ್ತದೆ. ಯುದ್ಧವೆಂದ ಕೂಡಲೇ ಯಾರಿಗೆ ಅಂತ ಯೋಚಿಸ್ತಾ ಇದ್ದೀರಾ? ಸತ್ಯವಾದಂತಹ ಪರಿಶುದ್ಧ ಸಭೆಗೂ ಸುಳ್ಳಾದಂತಹ ಮೃಗ ಸೈತಾನನ ರಾಜ್ಯಕ್ಕೂ ನಡೆಯುವಂಥ ಯುದ್ಧವಾಗಿದೆ. 12ನೇ ಅಧ್ಯಾಯವು ಪರಿಶುದ್ಧ ಸಭೆಯ ಉಜ್ಜೀವನತೆ, ಸತ್ಯವಾದ ಸಭೆಯ ಚರಿತ್ರೆ ಮತ್ತು ಯುದ್ಧಕ್ಕಾಗಿ ಸಿದ್ಧಗೊಳ್ಳುವಂತಹ ಸಭೆಗೆ ಇರಬೇಕಾದ ಯೋಗ್ಯತೆಗಳು ಏನು ಎಂದು ಬರೆಯಲ್ಪಟ್ಟಿದೆ. 13ನೇ ಅಧ್ಯಾಯವು ಮೃಗದ ಬೆಳವಣಿಗೆ ಬಗ್ಗೆ ತಿಳಿಸುತ್ತದೆ. 2 ಮೃಗಗಳು ಸೇರಿ ಯಾವ ರೀತಿಯಾಗಿ ಪ್ರಪಂಚವನ್ನೇ ವಂಚಲಿಸಿಕ್ಕಿದೆ, ಯಾವ ರೀತಿಯಾಗಿ ಯುದ್ಧಕ್ಕೆ ಸಿದ್ಧಗೊಳ್ಳಲಿಕ್ಕಿದೆ ಎಂಬುದರ ಬಗ್ಗೆ ದಾಖಲಿಸಲ್ಪಟ್ಟಿದೆ. 14ನೇ ಅಧ್ಯಾಯದಲ್ಲಿ ಸೈತಾನನನ್ನು ಸಂಹರಿಸಲಿಕ್ಕಿರುವಂತಹ ಒಂದು ಗುಂಪಿನ ಬಗ್ಗೆ ಬರೆದಿದೆ. ಅವರ ಘನತೆ ಬಗ್ಗೆಯೂ ಬರೆಯಲ್ಪಟ್ಟಿದೆ. ಇವರುಗಳೇ ಯುದ್ಧದಲ್ಲಿ ಜಯ ಸಾಧಿಸಲಿಕ್ಕಿರುವವರು. 15ನೇ ಅಧ್ಯಾಯವು 16ನೇ ಅಧ್ಯಾಯವು 7 ಬಾಧೆಗಳ ಕುರಿತಾಗಿ ಬರೆಯಲ್ಪಟ್ಟಿದೆ. ಈ 7 ಬಾಧೆಗಳು ದುರ್ಮಾರ್ಗದವರಾದ ಮೇಲೂ ಮೃಗದ ಗುರುತನ್ನು ಹೊಂದಿದವರ ಮೇಲೂ ಒಯ್ಯಲ್ಪಡುತ್ತದೆ. ನೀತಿವಂತರು ರಕ್ಷಿಸಲ್ಪಡುತ್ತಾರೆ. 1ನೇ ಬಾಧೆಯು ಭೂಮಿಯ ಮನುಷ್ಯರ ಮೇಲೆ ಸುರಿಸಲ್ಪಟ್ಟಿತು. 2ನೇ ಬಾಧೆಯು ಸಮುದ್ರದ ಜಲಚರಗಳ ಮೇಲೆ ಸುರಿಸಲ್ಪಟ್ಟು ಕೆಂಪು ವರ್ಣವಾಗಿ ಬದಲಾಯಿತು. 3ನೇ ಬಾಧೆಯು ನದಿಗಳ ಮೇಲೆ ಸುರಿಸಲ್ಪಟ್ಟು ಜಲಚರಗಳು ಸತ್ತು ರಕ್ತವಾಯಿತು. 4ನೇ ಬಾಧೆಯು ಸೂರ್ಯನ ಮೇಲೆ ಸುರಿಯಲ್ಪಟ್ಟು ಶಾಖವು ಹೆಚ್ಚಾಯಿತು. 5ನೇ ಬಾಧೆಯು ಮೃಗದ ರಾಜ್ಯದ ಮೇಲೆ ಸುರಿಯಲ್ಪಟ್ಟು ಅದು ಬೀಳಲ್ಪಟ್ಟಿತು. 6ನೇ ಬಾಧೆಯು ಅರ್ಮಗೆದೋನ್ ಬಗ್ಗೆ ಅದು ತಿಳಿಸಲ್ಪಟ್ಟಿದೆ. 7ನೇ ಬಾಧೆಯು ಕಲ್ಮಳೆಯ ಬಗ್ಗೆಯೂ ಅದರ ಜೊತೆ ಯೇಸು ಕ್ರಿಸ್ತನ 2ನೇ ಬರೋಣದ ಬಗ್ಗೆಯೂ ಬರೆಯಲ್ಪಟ್ಟಿದೆ. ಬಾಧೆಯಿಂದ ಕೂಡಲೇ ಐಗುಪ್ತ ದೇಶದ 10 ಬಾಧೆಗಳನ್ನು ನಾವು ಸ್ವಲ್ಪ ಯೋಚಿಸಬೇಕಾಗುತ್ತದೆ. ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳದೆ ತ್ಯಜಿಸಿದವರು, ದೇವರ ಮೇಲೆ ನಂಬಿಕೆ ಇಡದಂಥವರು, ಪರರನ್ನು ಅನ್ಯಾಯವಾಗಿ ಗುಲಾಮರನ್ನಾಗಿ ನಡೆಸುವಂತಹ ದುರ್ಮಾರ್ಗ ಜನರ ಮೇಲೆ ಒಂದೊಂದಾಗಿ ಬಾಧೆಗಳು ಸುರಿಸಲ್ಪಟ್ಟಿತು. ನೀತಿವಂತರು, ದೇವರ ಮಾತಿಗೆ ವಿಧೇಯರಾದವರು ರಕ್ಷಿಸಲ್ಪಟ್ಟರು. ಅದೇ ರೀತಿಯಾಗಿ ಕೊನೆಯ 7 ಬಾಧೆಗಳಲ್ಲಿ ದುಷ್ಟ ಜನರು ಬಾಧಿಸಲ್ಪಡುವರು, ನೀತಿವಂತರು ರಕ್ಷಿಸಲ್ಪಡುವರು. ಬಾಧೆಯು ಮುಗಿದ ನಂತರ ಯಾವ ರೀತಿಯಾಗಿ ಇಸ್ರಾಯೇಲ್ ಜನರನ್ನು ದೇವರು ಕಾನಾನ್ ದೇಶಕ್ಕೆ ನಡೆಸಿಕೊಂಡು ಹೋದರೋ ಅದೇ ರೀತಿಯಾಗಿ ಈ ಬಾಧೆಯ ಕೊನೆಯಲ್ಲಿ ಪರಮ ಕಾನಾನ್ಗೆ ಕರೆದುಕೊಂಡು ಹೋಗಲು ನಮ್ಮ ಕರ್ತನಾಗಿರುವಂಥ ಯೇಸು ಕ್ರಿಸ್ತನು ತಿರುಗಿ 2ನೇ ಬಾರಿ ಬರಲಿದ್ದಾರೆ. 7 ಬಾಧೆಗಳು ಯಾವ ಸಮಯದಲ್ಲಿ ಪ್ರಾರಂಭಗೊಂಡು ಯಾವ ಸಮಯದಲ್ಲಿ ಮುಗಿಯುವುದೆಂದು ಗೊತ್ತಿದೆಯೇ? ಮೃಗದ ಗುರುತು ಪ್ರಪಂಚದ ಎಲ್ಲರ ಕಡೆಯೂ ಸ್ಥಾಪಿಸಲ್ಪಟ್ಟ ನಂತರ ಕೃಪೆಯ ಕಾಲವು ಮುಕ್ತಾಯವಾಗುತ್ತದೆ. ಈ ಕೃಪೆಯ ಕಾಲ ಮುಕ್ತಾಯದಿಂದ ಪ್ರಾರಂಭಗೊಂಡು ದೇವನಾಗಿರುವಂತಹ ಯೇಸು ಕ್ರಿಸ್ತನು 2ನೇ ಬಾರಿ ತಿರುಗಿ ಬರುವ ತನಕ ನಡೆಯುವಂಥ ಘಟನೆಗಳನ್ನು, ವಿಷಯಗಳನ್ನು ಇದರಲ್ಲಿ ದಾಖಲಿಸಲಾಗಿದೆ. ಮತ್ತು 17ನೇ ಅಧ್ಯಾಯವು 18ನೇ ಅಧ್ಯಾಯವು ಮೃಗದ ವಿರುದ್ಧವಾದಂತಹ ನ್ಯಾಯ ತೀರ್ಪು, ಆ ಮೃಗದ ಮೇಲೆ ಹತ್ತಿ ಸವಾರಿ ಮಾಡುವಂತಹ ವೇಶ್ಯೆ ಕುರಿತಾದ ನ್ಯಾಯ ತೀರ್ಪಿನ ಬಗ್ಗೆ ಬರೆಯಲ್ಪಟ್ಟಿದೆ. ಮೃಗದ ಗುರುತು 666 ಎಂದು ನಾವು ಓದುತ್ತೇವಲ್ಲವಾ? ಯಾರು ಆ ಮೃಗವು? ಆ ಮೃಗವನ್ನು ಹತೋಟಿಯಲ್ಲಿ ಇಟ್ಟುಕೊಂಡಿರುವಂತಹ ವೇಶ್ಯ ಸ್ತ್ರೀ ಯಾರು? ಇವರ ಮೇಲೆ ಯಾವ ರೀತಿಯಾಗಿ ದೇವರ ನ್ಯಾಯ ತೀರ್ಪು ಇರುವಂಥದ್ದಾಗಿದೆ? ಅವರನ್ನು ಕಂಡುಹಿಡಿಯಬೇಕಾದಂತಹ ಗುರುತುಗಳೇನು? ಎಲ್ಲ ವಿಷಯಗಳ ವಿವರಣೆಯು ಈ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ. 9ನೇ ಅಧ್ಯಾಯವು ರಕ್ಷಕನು ದೇವನು ಆಗಿರುವಂತಹ ಯೇಸು ಕ್ರಿಸ್ತನ ಬ್ರಹ್ಮಾಂಡವಾದಂತಹ 2ನೇ ಬರೋಣದ ಬಗ್ಗೆ ಆಗಿದೆ. 20ನೇ ಅಧ್ಯಾಯವು ದೇವರ 1000 ವರ್ಷ ಆಳ್ವಿಕೆಯಲ್ಲಿರುವಂತಹ ರಾಜ್ಯದಲ್ಲಿ ಏನು ನಡೆಯುವುದು, ಭೂಮಿಯಲ್ಲಿ ಏನು ನಡೆಯುವುದು ಎಂಬುದನ್ನು ಬರೆಯಲ್ಪಟ್ಟಿದೆ. ಮತ್ತು 21ನೇ ಅಧ್ಯಾಯವು 22ನೇ ಅಧ್ಯಾಯವು ಪರಲೋಕದಲ್ಲಿ ನಮಗಾಗಿ ಸಿದ್ಧ ಮಾಡಲ್ಪಟ್ಟಿರುವಂತಹ ನಗರದ ಬಗ್ಗೆಯೂ ಅದರ ಬಾಗಿಲುಗಳು, ಬಾಗಿಲ ಪಟ್ಟಿಗಳು, ಕಟ್ಟಲ್ಪಟ್ಟಂತಹ ರೀತಿ ಎಲ್ಲವನ್ನೂ ವರ್ಣಿಸಲ್ಪಟ್ಟಂಥ ರೀತಿಯಲ್ಲಿ ಪರಲೋಕಕ್ಕೆ ನಮ್ಮನ್ನು ಈ ಪುಸ್ತಕವು ಕೊಂಡೊಯ್ಯುತ್ತದೆ. ನಂತರ ಆ 4 ಬೇರೆ ಬೇರೆ ವರ್ಣದ ಕುದುರೆಗಳು ಯಾರನ್ನು ಸೂಚಿಸುತ್ತದೆ? ರಾಕ್ಷಸ ಮೃಗಗಳು ಯಾರನ್ನು ಸೂಚಿಸುತ್ತವೆ? ಆ ಪರಿಶುದ್ಧ ಕನ್ಯೆ ಸ್ತ್ರೀ ಯಾರನ್ನು ಸೂಚಿಸುತ್ತದೆ? ವೇಶ್ಯ ಸ್ತ್ರೀ ಯಾರನ್ನು ಸೂಚಿಸುತ್ತದೆ? ಮೃಗದ ಗುರುತು ಏನು? 1,44,000 ಜನರು ಯಹೂದ್ಯರ,
1000 ವರ್ಷ ದೇವರ ಆಳ್ವಿಕೆ ಪರಲೋಕದಲ್ಲ ಅಥವಾ ಭೂಮಿಯಲ್ಲ ಎಂಬ ಈ ಪ್ರಶ್ನೆಗಳು ಈ ಪುಸ್ತಕವನ್ನು ಓದುವಂತಹ ನಮಗೆ ಇನ್ನೂ ಹೆಚ್ಚಾಗಿ ಕುತೂಹಲವನ್ನು ಉಂಟು ಮಾಡುತ್ತದೆ. ಇದೇ ಪ್ರಕಟಣೆ ಗ್ರಂಥ ಯಾವ ರೀತಿಯಾಗಿ ಅಭ್ಯಾಸ ಮಾಡೋದು ಎಂಬುದಕ್ಕಿರುವಂತಹ ಪರಿಚಯವಾಗಿದೆ. ಇದ್ದಾತನು, ಇರುವಾತನು ಮತ್ತೆ ಮುಂದೆ ಬರುವಾತನು ಆಗಿರುವಂಥ ಯೇಸು ಕ್ರಿಸ್ತನು ನಿಮ್ಮನ್ನು ಆಶೀರ್ವದಿಸಲಿ. ಇದ್ದಾತನು ರಕ್ಷಕನಾಗಿದ್ದನು, ಇರುವಾತನು ಪ್ರಧಾನ ಯಾಜಕನಾಗಿದ್ದಾನೆ, ಮತ್ತೆ ಬರುವಾತನು ರಾಜನಾಗಿ ಬರಲಿದ್ದಾನೆ. ಆತನ ನಾಮವು ಸದಾ ಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್, ಆಮೇನ್, ಆಮೇನ್. ಸದಾ ನಿಮ್ಮ ಪ್ರೀತಿಯಲ್ಲಿ ಜೀಸಸ್ ಫಾಲೋವರ್ಸ್.